ಕಟ್ ಮಾಡ್ತಿದ್ದಾನ. ಮತ್ತೆ ಮಾಡು. ಸಾವಿತ್ರಿ. ಅಯ್ಯೋ ದೇವ್ರೆ, ಹೇಳ್ಬಿಡ್ತಾನ? ಬೇಡ, ಏನೂ ಹೇಳ್ಬೇಡ. ನೀನ್ ಏನ್ ಹೇಳ್ತೀಯ ಅಂತ ನನಗ್ ಗೊತ್ತು. ಇಲ್ಲಿವರೆಗೂ ನಡೆದಿದ್ ನೋಡಿ ಪ್ರೀತಿಸಿದ್ರೆ ಈ ತರನೇ ಮದ್ವೆ ನಡೆಯುತ್ತೆ ಅಂತ ಅನ್ಕೊಂಡಿದ್ಯಲ್ಲ? ಅನ್ಕೊಳ್ಳೋದಲ್ಲ, ನಂಬ್ತಿದ್ದೀನಿ. ಸಾವಿತ್ರಿ, ಅದು ಬೇರೆ, ನಮ್ಮದ್ ಬೇರೆ. ನೋಡು, ಇದ್ರಲ್ಲಿ ನೀನಿದ್ಯಾ, ನಾನಿಲ್ಲ. ಮನೇಲಿ ಯಾವ್ದೋ ಸಂಬಂಧ ನೋಡಿದಾರ ಅಂತ ಹೇಳಿ ಅದ್ ಹೇಗ್ ಮಾಡ್ಕೋತೀಯ? ಅವರು 3 ದಿನದ ಹಿಂದೆ ಟ್ರೈನಲ್ಲಿ ಸಿಕ್ತವ್ರಲ್ಲ. ಅವ್ರು ನನ್ ತಪ್ಪು ಅಂತ ಹೇಳ್ತಾ ಇಲ್ಲ. ನಿನಗ್ ಯಾವ್ದು ಕರೆಕ್ಟೋ ಅದನ್ನ ಡಿಸೈಡ್ ಮಾಡ್ಕೋ. ನೋಡು, ನನ್ನ ಬಿಟ್ಬಿಡು. ನನಗ್ ಮೊದ್ಲೇ ಮದ್ವೆ ಫಿಕ್ಸ್ ಆಗಿದೆ. ಕಟ್ ಮಾಡ್ತಿದ್ದಾನ. ಒಂದ್ಸಲ ಮತ್ತೆ ಮಾಡು. ಹೇಳಿದ್ರೆ ಕೋಪ, ಇಲ್ಲ ಅಂದ್ರೆ ಬೇಸರ. ಕೋಪ ಬರ್ಬೇಕಾಗಿರೋದು ನನಗೆ, ನಿನಗ್ಯಾಕೆ? ಕೇಳ್ತಿರೋದು ನನ್ನ, ನಡೀತಿರೋದು ನನ್ ಮದ್ವೆ, ಅದಕ್ಕೆ. ಸಾವಿತ್ರಿ, 2 ನಿಮಿಷದಲ್ಲಿ ಟ್ರೈನ್ ಬರುತ್ತೆ. ಇಷ್ಟ ಅಂತ ಒಂದು ಮಾತು ಹೇಳು, ನಿಮ್ಮ ಅಜ್ಜಿ ಮುಂದೆ ತಾಳಿ ಕಟ್ತೀನಿ. ಅದೇ ಮಾಡ್ತೀಯ ನೀನು. ಹೀಗ್ ಪ್ಲಾಟ್ಫಾರ್ಮ್ ಮೇಲೆ ದೇವಸ್ಥಾನದಲ್ಲಿ ತಪ್ಪಿಸ್ಕೊಂಡಾಗೋ ಮದ್ವೆ ನನಗ್ ಬೇಡ. ಮತ್ತೆ ಕಟ್ ಮಾಡ್ತಿದ್ದಾನೆ. ಮತ್ತೆ ಮಾಡು. ನಿಮ್ ಮನೆಗ್ ಬಂದು ನಿಮ್ಮವ್ರ ಹತ್ರ ಮಾತಾಡ್ತೀನಿ, ಓಕೆನಾ? ದಯವಿಟ್ಟು ನನ್ ಮದ್ವೆನ ಹಾಳ್ ಮಾಡ್ಬೇಡ. ಟ್ರೈನ್ ಬರ್ತಾ ಇದೆ ಸಾವಿತ್ರಿ, ಕೊನೆಯದಾಗ ಕೇಳ್ತಾ ಇದ್ದೀನಿ. ನಾನು ಇನ್ನೊಂದ್ಸರಿ ಹೇಳಲ್ಲ. ಏಯ್, ಏನೋ ನಿಮ್ ಕತೆ? ಸ್ಟೇಷನ್ ಅಲ್ಲೇ ಇದ್ದೀನಿ. ಹಲೋ, ನಾನ್ ದೊರೆ ಬಾಬು. ಹುಡುಗಿ ಇನ್ನೊಂದ್ 2 ದಿನದಲ್ಲಿ ಬರ್ತಾಳೆ. ಎಂಗೇಜ್ಮೆಂಟ್ ನಡೀತಾ ಇದೆ. ನಿಮ್ ತಂದೆ ತಾಯಿ ಜೊತೆ ಬಂದ್ರೆ ಚೆನ್ನಾಗಿರುತ್ತೆ. ಸರ್, ನನಗೆ 3 ಹೆಜ್ಜೆ ದೂರದಲ್ಲಿ ಒಬ್ಳು ಹುಡುಗಿ ಇದ್ದಾಳೆ. ಅವಳನ್ನ 3 ದಿನದ ಹಿಂದೆ ಅಷ್ಟೇ ನೋಡ್ದೆ. ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಆ ವಿಷಯ ಅವಳಿಗೆ ಬಿಟ್ರೆ ಬೇರೆ ಎಲ್ರಿಗೂ ಗೊತ್ತಾಗ್ತಾ ಇದೆ. ದಯವಿಟ್ಟು ನೀವು ನಿಮ್ ಟೈಮ್ ನ ವೇಸ್ಟ್ ಮಾಡ್ಕೋಬೇಡಿ. ನಿಮ್ ಹುಡುಗಿಗೆ ಒಂದು ಒಳ್ಳೆ ಸಂಬಂಧ ನೋಡಿ. ನಮ್ಮವ್ರಿಗೂ ಕೂಡ ನೀವೇ ಹೇಳ್ಬಿಡಿ ಸರ್. ಸಾಧ್ಯವಾದ್ರೆ ಈ ಹುಚ್ಚಿಗೆ ಅರ್ಥ ಆಗೋ ತರ ಹೇಳಿ ಸರ್. ಅಲ್ಲಿವರೆಗೂ ಫೋನ್ ಇಟ್ಬಿಡಿ ಸರ್. ಹುಡುಗ ಏನ್ ಹೇಳ್ತಾರಿ? ಆ ಹುಡುಗಂಗೆ ಮದ್ವೆ ಇಷ್ಟ ಇಲ್ವಂತೆ. ಯಾವ್ದೋ ಹುಡುಗಿನ ಪ್ರೀತಿ ಮಾಡ್ತಿದ್ದಾನಂತೆ. ಯಾವಾಗ್ಲೂ ನನ್ಗೆ ಇಡ್ತಾ ಇದ್ದೆ, ಇವಾಗ ನಿನಗ್ ನೀನೇ ಇಡ್ಕೋತೀಯ ಅಂತ ಕನ್ಸಲ್ಲ ಅನ್ಕೊಂಡಿರಲ್ಲ ಅಳಿಮಯ್ಯ. ಈ ಫೋಟೋ ಮೊದ್ಲೇ ತೋರಿಸ್ಬೋದಿತ್ತಲ್ವಮ್ಮ? ಇದು ತುಂಬಾ ಚೆನ್ನಾಗಿದೆ ಕಣ. ಮದ್ವೆ ಬೇಡ ಅಂದೆ ಸರಿ ಅಂತ ಅವ್ರ ಮುಂದಕ್ಕೆ ಹೋಗಿ ಫೋನ್ ಮಾಡ್ಸುಸಿದ್ರೆ ಅವಾಗ್ಲೂ ಬೇಡ ಅಂತಿದ್ಯಾ. ಇವಾಗ ಫೋಟೋ ತೋರಿಸ್ಲಿಲ್ಲ ಅಂತ ನನಗಂತ್ಯಾ. ನಿನ್ಗೆ ಇಷ್ಟ ಬಂದಂಗ್ ಮಾಡ್ದೆ. ಎಂತ ಮಾತ್ ಹೇಳ್ದಕ್ಕ? ಮೊದ್ಲಿ ಕೆಲ್ಸಕ್ ಬರ್ದವನ್ ಜೊತೆ ಓಡಾಡೋದ್ ನಿಲ್ಸು. ಚೆನ್ನಾಗಿ ಹೇಳಿದ್ರಲ್ವಾ ಸರ್? ಲೇ, ಸುಮ್ನೆ ಸೀನ್ ಮಾಡ್ಬೇಡ್ರು. 4 ದಿನ ಸುಮ್ನೆ ಇದ್ದಿದ್ರೆ ಮದ್ವೆನೇ ಆಗಿರೋದು. ಆದ್ರೆ ನನಗೆ ನಂಬಿಕೆ ಇದೆ, ಅವಳು ನನ್ನೇ ಪ್ರೀತಿಸ್ತಾ ಇದ್ದಾಳೆ ಅಂತ. ಈ ಕ್ಷಣ ಕೂಡ ಅವಳು ನನ್ನ ಬಗ್ಗೆನೇ ಯೋಚಿಸ್ತಾ ಇರ್ತಾಳೆ. ಅವನಜ್ಜಿ ಈ ಸಂಬಂಧ ಕ್ಯಾನ್ಸಲ್ ಮಾಡ್ದವ್ ನನಗ್ ಸಿಗ್ಬೇಕು, ಅವನ್ನ ಸಾಯಿಸ್ಬಿಡ್ತೀನಿ. 10 ಜನ ಹುಡುಗರಿಗೆ ಒಬ್ಳೆ ಹುಡುಗಿ ಅಂದ್ರಲ್ರು, ಆದ್ರೂ ಇದೆಲ್ಲ ನನ್ಗೆ ಯಾಕಾಗುತ್ತೆ? ನೀನ್ ಬೇಜಾರ್ ಮಾಡ್ಕೊಬೇಡ್ಬೇ ಪಾಪು. ಬೇಜಾರಲ್ಲ, ಕೋಪ. ಫೀಲಿಂಗ್ ಏನಾದ್ರೂ ಎನರ್ಜಿ ನಮ್ದೇ ವೇಸ್ಟ್ ಆಗುತ್ತೆ. ನಾವ್ ಮಾತ್ರ ಫೀಲ್ ಆಗ್ತಿದೀವಾ ಇಲ್ಲ ಅವರು ಫೀಲ್ ಆಗ್ತಿದಾರ? ಇವಾಗ ನಾನೇನ್ ಅರ್ಜೆಂಟ್ ಆಗಿ ಸಾಯಲ್ಲ. ಹಂಗಂತ ಅವಳಗ್ ಮದ್ವೆ ಮಾಡ್ಲಿಲ್ಲ ಅಂದ್ರೆ ನಾನಂತೂ ಸುಮ್ನಿರಲ್ಲ. ಎಲ್ಲ ಚೆನ್ನಾಗಿದ್ದಿದ್ರೆ ಇವತ್ತು ನಿಶ್ಚಿತಾರ್ಥ ಆಗಿರ್ತಿತ್ತು. ಹಿಂಗೆ ಎಲ್ರೂ ನಿಶಬ್ದ ಆಗಿ ಕೂತ್ಕೊಂಡಿದೀವಿ. ಅವಳೇನೋ ತಪ್ಪು ಮಾಡಿರೋ ತರ ರೂಮ್ ಒಳಗೆ ಕೂತ್ಕೊಂಡಿದ್ದಾಳೆ. ಅಷ್ಟಕ್ಕೂ ನಾನೇ ತಪ್ಪು ಮಾಡಿದೆ ಅಂತ ನನಗನ್ನಿಸ್ತಾ ಇದೆ. ಇದ್ರಲ್ಲಿ ನಿಮ್ ತಪ್ಪೇನಿದೆಯಣ್ಣ? ನಾನೇ ನಿಮಗ್ ಸುಮ್ನೆ ತೊಂದ್ರೆ ಕೊಟ್ಟೆ. ನಿಮ್ ರಾಮ ಲಕ್ಷ್ಮಣನ್ ಪ್ರೀತಿ ಆಮೇಲೆ ಇರ್ಲಿ, ಮೊದ್ಲು ನಡಿಬೇಕಾಗಿರೋದನ್ನ ನೋಡಣ್ಣಯ್ಯ.